ಹಲೋ ಫ್ರೆಂಡ್ಸ್, ಮೈಸೂರು ಈ VTO ಹಿಂಭಾಗ ಕೋಳಿ ಫಾರ್ಮ್ ಇದೆ. ಸೊ ಆ ಕೋಳಿ ಫಾರ್ಮ್ ಒಳಗಡೆನೇ ಒಂದು ಮನೆ ಇದೆ. ಆ ಮನೆ ಒಳಗಡೆ ನಾಗರಾವು ನೋಡಿದ್ರು ಅಂತ ಫೋನ್ ಮಾಡೋರೆ. ಸೊ ಹೋಗಿ ನೋಡುವ ಹಾವು ಎಲ್ಲಿದೆ ಅಂತ. ಸೊ ಇವತ್ತೇ ರಾತ್ರಿ ಬೆಳಗ್ಗೆನೇ 3 ಗಂಟೆ ಅಷ್ಟರಲ್ಲಿ ಒಂದು ರೆಸ್ಕ್ಯೂ ಕಾಲ್ ಅಟೆಂಡ್ ಮಾಡ್ಕೊಂಡು ಬಂದೆ. ನಿದ್ರೆ ಸರಿಯಾಗಿಲ್ಲ. ಸೊ ಹಿಂದೆನೇ ಇನ್ನೊಂದು ಕರೆ ಬಂದಿದೆ. ಇದೆ ಮೇಡಮ್. ಇಲ್ಲಿ ಕೋಳಿಗಳಿಲ್ಲ ಇಲ್ಲ, ಆ ಕಡೆ ಇರೋದಾ? ಹಾಂ, ತೋರಿಸು ಅಲ್ಲಿದೆ. ಮೂಲಲ್ಲಿತ್ತು ಅದೆಲ್ಲ ಆ ಕಡೆ ವಾಟರ್ ಸೇರ್ಕೊಂಡಿದ್ದ ಏನೋ ಗೊತ್ತಿಲ್ಲ. ಎಲ್ಲ ನೀವೇ ನೋಡಿದಾ? ನೋಡಿದೆ. ಯಾವ ಕಡೆ ನೋಡಿದ ಲಾಸ್ಟ್? ಆ ಮೂಲೆಯಲ್ಲಿ ಟೇಬಲ್ ಮಡಗಿತೀವಿ. ಹಾಂ ಹಾಂ, ಕರ ಕರ ಅಂತಿತ್ತಲ್ಲ ಟೇಬಲ್ ಅಲ್ಲಿದೆ. ಆ ಮೂಲೆಯಲ್ಲಿತ್ತು. ಅದ್ರೊಳಗೇನೋ ನುಕ್ಕಣದ ಅದು ತೂತದಲ್ಲ, ಅದ್ರೊಳಗೇನೋ ನುಕ್ಕಣದ ನೋಡ್ಬೇಕು. ಇಲ್ಲಿ ಡಬ್ಬ ಒಳಗಡೆ ಬಂತ ಏನಾರು? ಇಲ್ಲೆಲ್ಲೂ ಬಂದಿಲ್ಲ ನೋಡ, ಅಲ್ಲಿ ಇರ್ಬೇಕು ಅದ್ರೊಳಗೆ. ಈ ಕಡೆ ಬನ್ನಿ, ಇಲ್ಲೆಲ್ಲ ಇದ್ರೊಳಗೆ ನುಕ್ಕೊಂಡಿರ್ಬೇಕು ಅಂತ. ಇದ್ರಲ್ಲ? ಅಲ್ಲೇ ಆ ಮೂಲೆಯಲ್ಲಿ ಇದ್ವಿ. ದೊಡ್ಡದಿತ್ತಾ? ಸಣ್ಣ ಒಂದೆರಡು ಬೆಟ್ಟ ಪಟ್ಟೆ ಗಿಟ್ಟ ಏನಾರು ಇತ್ತ ಮೇಲೆ? ಪಟ್ಟೆ ಇತ್ತ? ಅದು ನಾಗರವೇ ಏನಾಗವೆ. ಹೌದಾ? ಸಣ್ಣ ಬುದ್ದಾಗಿತ್ತು. ಹಾಂ, ಇದೆ, ಇಲ್ಲೇ ಇದೆ. ಆಜೆ ಬನ್ನಿ. ಕೆರೆ ಅವು. ಹಾಂ, ಅದೇನು ಮಾಡಲ್ವಾ? ಮಾಡುತ್ತೆ ನೋಡಿ, ಕಚ್ಚಕ್ಕೆ ಬರ್ತಿದೆ ಅದು. ಇಲ್ಲಿ ನೋಡಿ, ಕಚ್ತು ನೋಡಿ, ಅದಕ್ಕೆ ಕಚ್ತು ನೋಡಿ. ತೋಳು ಕಚ್ಬಿಟ್ರೆ ವಿಷ ಇಲ್ವಲ್ಲ ಇದರಲ್ಲಿ. ಹಿಂಗೆ ನೋಡಿಲಿ, ಅದ್ರೊಳಗೆ ಸೇರ್ಕೊಂಡಿತ್ತು. ಅದು ಇದ್ರೊಳಗೆ ಇತ್ತಲ್ಲ, ಅದ್ರೊಳಗೆ ಸೇರ್ಕೊಂಡಿತ್ತು. ಅದರಲ್ಲಿ ಎಷ್ಟದ ಯಾರ್ಯಾವ ಮುಚ್ಚುತ್ತಲ್ಲ. ನಿಮ್ಗೆ ಕಚ್ಚಕ್ಕೆ ಬರುತ್ತೆ ಗೊತ್ತಾಯ್ತು? ವಿಷ ಇಲ್ಲ ಇದ್ರಲ್ಲಿ. ವಿಷ ಇಲ್ಲ, ಕಡಿದ್ರೆ ಕಚ್ಚಕ್ಕೆ ಬರುತ್ತೆ ಇದು. ಮಕ್ಕಳು ಕಚ್ಚಿದ್ರೆ ಡೇಂಜರ್ ಅಲ್ವಾ? ಇಲ್ಲ, ಇದರಲ್ಲಿ ಒಂಚೂರು ವಿಷಯ ಇಲ್ಲ. ಯಾರು ಕಚ್ಚಿದ್ರೂ ಏನೂ ಆಗಲ್ಲ. ಆದರೆ ಭಯಂಕರ ಕಚ್ಚುತ್ತಲ್ಲ, ಕೆಲವೊಂದು ಟೈಮ್ ಏನಾಗುತ್ತೆ, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಆಗುತ್ತೆ. ಇಲ್ಲಿ ಅಲ್ಲಿ ಅದೆಲ್ಲ ಏನೋ ಕಪ್ಪೆ ಎಲ್ಲ ತಿಂದಿರುತ್ತಲ್ಲ, ಸೊ ಅದ್ರದ್ದು ಇನ್ಫೆಕ್ಷನ್ ಏನಾದ್ರು ಬಾಯಲ್ಲಿದ್ರೆ ನಮಗೆ ಕಡ್ದಾಗ ಅದು ಇನ್ಫೆಕ್ಷನ್ ಆಗಿ ಸ್ಕಿನ್ ರ್ಯಾಷಸ್ಸು, ಉರಿ ಆಗೋದು ಅಂಥದ್ದೆಲ್ಲ ಆಗುತ್ತೆ. ಆದರೆ ಮನುಷ್ಯ ಸಾಯಲ್ಲ. ಅದಕ್ಕೆ ಸಾಯ್ಬೇಕಂದ್ರೆ ಗಾಬರಿಗೆ ಸಾಯ್ಬೇಕು ಅನ್ನೋ ಅಷ್ಟೇ. ಕಚ್ಬಿಡ್ತಂದ್ರೆ ಗಾಬರಿಗೆ ಸಾಯ್ಬೇಕು ಅಷ್ಟೇ. ಕ್ಯಾಮ್ರಾಗೆ ಕಚ್ತದ.
ಇಲ್ಲಿ ಕ್ಯಾಮ್ರಾ ಕಚ್ಚಿದೆ ಇದು, ಅದು ಗಾಬ್ರಿಗೆ ಕಚ್ಚೋದು. ಎಲ್ಲಿ ನಂಗೆ ಇದು ಮಾಡಿಬಿಡ್ತಾರೆ, ಹೊಡೆದಾಗ್ಬಿಡ್ತಾರೆ ಅಂತ. ಸೊ ನಮ್ಗಿಂತ ಒಂದು 10-20% ಜಾಸ್ತಿನೇ ಭಯ ಇರುತ್ತೆ ಅದಕ್ಕೆ. ಈಗ ನಮಗೆ ನೋಡಿ ಹಾಂ, ನಮ್ಗೆ ಹೆಂಗೆ ಈಗ ಆನೆ ನೋಡಿದ್ರೆ ಹೆಂಗೆ ಭಯ ಪಡ್ತೀವಿ ನಾವು, ಅದೇ ಥರ ಅದಕ್ಕೂ. ಸರಿ ಸರ್. ಸೊ ನಾವು ಈಗ ಏನು ಮರಿ ಕೆರೆಯವನ್ನ ಹಿಡಿದ್ವಿ, ಸೊ ಅದನ್ನ ಇಲ್ಲಿ ರಿಲೀಸ್ ಮಾಡೋಕ್ಕೆ ಅಂತ ಬಂದಿದ್ದೀನಿ.